ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಕನಸು ಎಂದರೆ ಒಬ್ಬ ವ್ಯಕ್ತಿ ನಿದ್ರೆಯಲ್ಲಿ ಅನುಭವಿಸುವ ಕಥೆ. ಇದು ಕಾಲ್ಪನಿಕವಾಗಿರುತ್ತದೆ, ಆದರೂ ನಿಜ ಜೀವನಕ್ಕೆ ಸಂಬಂಧಿಸಿರುತ್ತದೆ. ಕೆಲವು ಕನಸುಗಳು ಮನಸ್ಸಿಗೆ ಖುಷಿ ನೀಡಿದರೆ ಇನ್ನೂ ಕೆಲವು ಕನಸುಗಳು ಭಯಾನಕವಾಗಿರುತ್ತವೆ. ಆದರೆ ಇಂಥ ಕನಸುಗಳೇಕೆ ಬರುತ್ತವೆ? ಇದರ ಹಿನ್ನೆಲೆ ಏನು? ಯಾವ ಕಾರಣಕ್ಕಾಗಿ ಕನಸುಗಳು ಬರುತ್ತವೆ? ಈ ಕನಸುಗಳ ಬಗ್ಗೆ ತಜ್ಞರು ಏನಂತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಕೆಲವು ಸಲ ಕನಸಿನಲ್ಲಿ ಯಾವುದೋ ಅಪರಿಚಿತ ವ್ಯಕ್ತಿ ಹಿಂಬಾಲಿಸಿಕೊಂಡು ಬರುತ್ತಿರುತ್ತಾರೆ, ಅಥವಾ ಹುಲಿ, ದೆವ್ವಗಳು ಅಟ್ಟಿಸಿಕೊಂಡು ಬರುತ್ತವೆ. ಅದರಿಂದ ತಪ್ಪಿಸಿಕೊಳ್ಳಲು ಜೋರಾಗಿ ಓಡುತ್ತಲೇ ಇರುತ್ತೀರಿ. ನಿಮ್ಮ ಪ್ರಾಣ ಉಳಿಸಿಕೊಳ್ಳಲು ನೀವು ಮತ್ತೆ ಓಡುತ್ತೀರಿ. ದಾರಿ ಕಾಣದೆ ಬೆಟ್ಟಗಳ ಮೇಲಿಂದ ಕೆಳಗೆ ಬೀಳುತ್ತೀರಿ. ಇನ್ನೇನು ಸತ್ತೇ ಹೋಗುತ್ತೇನೆಂದುಕೊಳ್ಳುತ್ತೀರಿ. ತಕ್ಷಣವೇ ಕಣ್ಣು ಬಿಟ್ಟು ನೋಡುತ್ತೀರಿ, ಸುತ್ತಲೂ ಕತ್ತಲು ಆವರಿಸಿರುತ್ತದೆ. ಇದು ಕನಸು ಎಂದು ಮತ್ತೆ ಮಲಗಿಕೊಳ್ಳುತ್ತೀರಿ. ಇನ್ನು ಕೆಲವರು ಕನಸಿನಲ್ಲಿ ಅಳುತ್ತಿರುತ್ತಾರೆ, ಕೆಲವರು ಜೋರಾಗಿ ಚೀರುತ್ತಾರೆ, ಇನ್ನು ಕೆಲವರಂತೂ ಕನಸಿನಲ್ಲಿ ನಡೆಯುತ್ತಿರುತ್ತಾರೆ. ನಿಮಗೂ ಇಂತಹ ಕನಸುಗಳು ಬಿದ್ದಿದ್ದರೆ ಅದರ ಅರ್ಥ ನೀವು ಯಾವುದೋ ಒಂದು ವೈಫಲ್ಯದ ಅಥವಾ ಏನೋ ಕಳೆದುಕೊಳ್ಳುವ ಭಯದಲ್ಲಿದ್ದೀರಿ ಎಂದರ್ಥ. ಹಾಗಾಗಿ ನಿಮಗೆ ಇಂತಹ ಕನಸುಗಳು ಬರುತ್ತವೆ. ಕೆಲವು ಸಲ ನಮ್ಮ ಕಲ್ಪನೆಗಳಲ್ಲಿ ಹೊಸ ಪ್ರಪಂಚವನ್ನು ಸೃಷ್ಟಿಸುತ್ತೇವೆ. ಅದು ಅನೇಕ ರೀತಿಯ ಕಲ್ಪನೆಗಳಿಗೆ ಕಾರಣವಾಗಿರುತ್ತದೆ. ಗಾಳಿಯಲ್ಲಿ ತೇಲಾಡಿದಂತೆ, ಆಕಾಶದಲ್ಲಿ ಪಕ್ಷಿಗಳಂತೆ ಹಾರಾಟ ಮಾಡುವಂಥ ವಿಚಿತ್ರ ಕನಸುಗಳು ಬೀಳುತ್ತವೆ. ಆಗ ನಿಮಗೆ ಒಳ್ಳೆಯ ಕಾಲ ಬರುತ್ತದೆ ಎಂದು ಹೇಳಲಾಗುತ್ತದೆ. ಇದನ್ನು ಅಭಿವೃದ್ಧಿಯ ಸಂಕೇತ ಎನ್ನುತ್ತಾರೆ. ನೀವು ಆಕಾಶದಿಂದ ಕೆಳಗೆ ಬೀಳುವುದನ್ನು ನೋಡಿದರೆ ಕೆಲಸದಲ್ಲಿ ನಷ್ಟ ಮತ್ತು ಕೆಟ್ಟ ಕಾರ್ಯಗಳಲ್ಲಿ ಸಿಲುಕಿಕೊಳ್ಳುತ್ತೀರಿ ಎಂದು ಹೇಳಲಾಗುವುದು. ಕನಸಿನಲ್ಲಿ ಹುಲಿಯನ್ನು ನೋಡುವುದು ಶುಭ. ಅದರೊಂದಿಗೆ ಆಟವಾಡುವುದು ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯಲಿದ್ದೀರಿ ಎಂಬುದರ ಸಂಕೇತವಾಗಿದೆ. ಕನಸಿನಲ್ಲಿ ಹುಲಿಯನ್ನು ಹಿಡಿಯುವುದು ಒಳ್ಳೆಯ ಕನಸು. ಈ ಕನಸು ನೀವು ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ನಿಮಗೆ ರಸ್ತೆಯಲ್ಲಿ ಹಣ ಸಿಕ್ಕರೆ ಅಥವಾ ಯಾರಾದರೂ ನಿಮಗೆ ಹಣದ ನೋಟುಗಳು ನೀಡುತ್ತಿದ್ದರೆ ಅದು ಶುಭ ಸಂಕೇತವಾಗಿದೆ. ಅಂತಹ ಕನಸು ಬಂದರೆ ವ್ಯಕ್ತಿಗೆ ಲಾಭದ ಸಾಧ್ಯತೆಗಳಿವೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ದಿನವಿಡೀ ನಾವು ಏನನ್ನೋ ಯೋಚಿಸುತ್ತೇವೆಯೋ ಅಥವಾ ನಮ್ಮ ಸುತ್ತಮುತ್ತ ಏನೇನೋ ನಡೆಯುತ್ತದೆಯೋ ಅದು ಕನಸಿನಲ್ಲಿ ಬರುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಮಾನಸಿಕ ಒತ್ತಡ ಹಾಗೂ ಕೆಲಸದ ಬಗ್ಗೆ ಚಿಂತೆ ಮಾಡುತ್ತಿದ್ದರೆ ಭಯಾನಕ ಕನಸುಗಳು ಬರುತ್ತವೆ ಎಂದು ಹೇಳಲಾಗುವುದು. ಅನಿಯಮಿತ ನಿದ್ರೆ, ಔಷಧಗಳ ಸೇವನೆ, ಮಾನಸಿಕ ಅಸ್ವಸ್ಥಗಳಿಂದಾಗಿ ವಿಚಿತ್ರ ಕನಸುಗಳು ಬರುತ್ತವೆ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಅನೇಕ ಜನರು ತಮ್ಮ ಕನಸಿನಲ್ಲಿ ದೇವರನ್ನು ನೋಡುತ್ತಾರೆ. ಇಂತಹ ಕನಸುಗಳು ಆಧ್ಯಾತ್ಮಿಕ ಸಂಪರ್ಕಗಳ ಬಗ್ಗೆ ಹೇಳುತ್ತದೆ. ಕನಸಿನಲ್ಲಿ ದೇವರನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗುವುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.